ಆತ್ಮೀಯ ಎಲ್ಲ ಮಾಧ್ಯಮದ ಹಿರಿಯರಿಗೆ ಮಿತ್ರರಿಗೆ ಶುಭಾಶಯಗಳು. ವಿಶೇಷವಾಗಿ ವಿಜಯಪುರ ವೃಕ್ಷೋತ್ಥಾನ ಹೆರಿಟೇಜ್ ರನ್ 6ನೇ ಆವೃತ್ತಿಯ ಎಲ್ಲ ಕಾರ್ಯಕ್ರಮಗಳಿಗೆ ಇದುವರೆಗೆ ತಾವು ನೀಡಿದಂಥ ಸಹಕಾರ ಸಹಯೋಗ ಬಹಳಷ್ಟು ವಿಜಯಪುರದ ವೃಕ್ಷೋತ್ಥಾನಕ್ಕೆ ಖ್ಯಾತಿಯನ್ನು ತಂದುಕೊಟ್ಟಿದೆ. ಇದರ ಮೂಲಕ ಸರ್ ಪ್ಲೀಸ್, ವಿಜಯಪುರ ಇವತ್ತು ವೃಕ್ಷೋತ್ಥಾನದ ಮೂಲಕ ಕೇವಲ ವಿಜಯಪುರ ಅಲ್ಲ, ರಾಜ್ಯ ದಾಟಿ ಇವತ್ತು ಭಾರತದಲ್ಲಿನೇ ಒಂದು ವಿಶೇಷವಾದಂಥ ಸ್ಥಾನ ಈ ಒಂದು ಸ್ಪರ್ಧೆ ಪಡಿತಾ ಇದೆ. ಏಕೆ ಅಂತಂದರೆ ಟೈರ್ 3 ಸಿಟಿ ವಿಜಯಪುರದಂತಹ ಒಂದು ನಗರದಲ್ಲಿ ಈಗೇನು ಕ್ಯಾಪಿಟಲ್ ಸಿಟೀಸ್ ಅಂತೀವಿ, ಡೆಲ್ಲಿ, ಬೆಂಗಳೂರು, ಮುಂಬೈ, ಚೆನ್ನೈ, ಹೈದರಾಬಾದ್, ಕಲ್ಕತ್ತಾದಂಥ ಸಿಟಿಗಳನ್ನು ಹೊರತುಪಡಿಸಿ ಟೈರ್ 2 ಸಿಟಿ ಆದಂತಹ ಮೈಸೂರು, ಹುಬ್ಳಿ, ಧಾರವಾಡ, ಬೆಳಗಾವಿ ಅಥವಾ ಪುಣೆದಂತಹ ಟೈರ್ 2 ಸಿಟಿಗಳನ್ನು ಹೊರತುಪಡಿಸಿ ಟೈರ್ 3 ಅಂತಹ ಸಿಟಿಯಲ್ಲಿ ವಿಜಯಪುರದಲ್ಲಿ ಇವತ್ತು 20,000ಕ್ಕಿಂತಲೂ ಹೆಚ್ಚು ಜನ ಒಂದು ಉದ್ದೇಶಕ್ಕೋಸ್ಕರ, ಒಂದು ಕಾಜ್ಗೋಸ್ಕರ ತಾವು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿ ಇವತ್ತು ರಿಜಿಸ್ಟರ್ ಮಾಡಿಸಿಕೊಂಡಿರ್ತಕ್ಕಂಥದ್ದು ಬಹುತೇಕ ವಿಜಯಪುರ ಜಿಲ್ಲೆಯ ಮತ್ತು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಓಟಕ್ಕಾಗಿ ದಾಖಲೆ ಪ್ರಮಾಣದಲ್ಲಿ ಇವತ್ತು ಜನ ಭಾಗವಹಿಸಿದ್ದಾರೆ. ಇದು ಒಂದು ಇತಿಹಾಸ ಆಗಿದೆ, ಇದೊಂದು ದಾಖಲೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಈ ಒಂದು ಸಂತಸವನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ವಿಜಯಪುರ, ದೆಹಲಿಯ ನಂತರ, ರಾಷ್ಟ್ರದ ರಾಜಧಾನಿ ದೆಹಲಿಯ ನಂತರ ಅತಿ ಹೆಚ್ಚು ಸ್ಮಾರಕಗಳನ್ನು ಹೊಂದಿರತಕ್ಕಂಥ ವಿಜಯಪುರ ಮಹಾನಗರ. ವಿಜಯಪುರ ನಗರದಲ್ಲಿರ್ತಕ್ಕಂಥ ಸ್ಮಾರಕಗಳನ್ನು ನಾವು ಹೆಚ್ಚು ಜನರಿಗೆ ಪರಿಚಯಿಸುವುದು, ಈ ಸ್ಮಾರಕಗಳತ್ತ ಜನರನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು. ಇದರ ಮೂಲಕ ಇಲ್ಲಿ ಟೂರಿಸಂ ಬೆಳವಣಿಗೆ ಆಗಬೇಕು, ಇಲ್ಲಿನ ಜನರಿಗೆ ಉದ್ಯೋಗ ಸಿಗಬೇಕು, ಇಲ್ಲಿನ ಟಾಂಗಾ ವಾಲಾಗೆ, ಇಲ್ಲಿನ ರಿಕ್ಷಾ ವಾಲಾಗೆ, ಇಲ್ಲಿನ ಸೈಕಲ್ ರಿಕ್ಷಾದವರಿಗೆ, ಇಲ್ಲಿನ ಸಾಮಾನ್ಯ ಹೋಟೆಲ್ಗಳಿಗೆ ಹಿಡ್ಕೊಂಡು ದೊಡ್ಡ ಹೋಟೆಲ್ಗಳವರೆಗೆ ಎಲ್ಲ ಉದ್ಯಮದಾರರಿಗೆ ಇಲ್ಲಿ ಅವಕಾಶ ಸಿಗಬೇಕಾದ್ರೆ ಬಿಜಾಪುರ ಟೂರಿಸಂ ಒಳ್ಳೆ ಸ್ಪಾಟ್ ಇದೆ. ಇದು ಹೆಚ್ಚು ಜನರಿಗೆ ಹೊರಗಡೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಬೇರೆ ಎಲ್ಲೆಲ್ಲೂ ಹೋಗ್ತೀವಿ, ಬಿಜಾಪುರದತ್ತ ಜನರನ್ನ ಆಕರ್ಷಣೆ ಮಾಡಬೇಕು, ಬಿಜಾಪುರದ ಹೆರಿಟೇಜ್ ಅನ್ನ ನಾವು ರಕ್ಷಣೆ ಮಾಡಬೇಕು ಮತ್ತು ಅದನ್ನ ಮುಂದಿನ ಜನಕ್ಕೆ ತಿಳುವಳಿಕೆ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ. ಎರಡನೇದಾಗಿ ತಮಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಹೆಚ್ಚು ರಿಪೀಟ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ವಿಜಯಪುರದ ಅರಣ್ಯ ಪ್ರದೇಶ 0.17 ಮಾತ್ರ. ಕಳೆದ 100 ವರ್ಷಗಳ ಬ್ರಿಟಿಷರ ಕಾಲದ ರೈನ್ಫಾಲ್ ಡಾಟಾ ನೋಡಿದ್ರೆ ಇಡೀ ಭಾರತದ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ 2 ಜಿಲ್ಲೆಗಳಲ್ಲಿ ಬಿಜಾಪುರ, ಒಂದು ರಾಜಸ್ಥಾನದ ಜೈಸಲ್ಮೇರ್, ಎರಡನೇದು ಕರ್ನಾಟಕದ ಬಿಜಾಪುರ, 2 ಜಿಲ್ಲೆಗಳು. ಈ ಜಿಲ್ಲೆಗಳಲ್ಲಿ ಬಿಜಾಪುರದಲ್ಲಿ ಪಂಚನದಿಗಳ ಹಾಡು, ದಕ್ಷಿಣದ ಪಂಜಾಬ್ ಅಂತ ಕರೆದ್ರೂ ಸಹಿತ ನಾವು ಬರದ ನಾಡು ಅಂತ ಹೇಳೇ ನಾವು ಹೇಳ್ತಾ ಇದ್ದೀವಿ. ಇಂಥ ಬರದ ನಾಡು. ಇತ್ತೀಚಿನ ದಿನಗಳಲ್ಲಿ ಇಲ್ಲಿನ ನೀರಾವರಿ ಪ್ರದೇಶ ಹೆಚ್ಚಳ ಆಗಬೇಕು, ಇಲ್ಲಿ ಅರಣ್ಯ ಪ್ರದೇಶ ಹೆಚ್ಚಳ ಆಗಬೇಕು ಅಂತ ಹೇಳಿ ನಮ್ಮ ಸಚಿವರಾದಂಥ ಸನ್ಮಾನ್ಯ MB ಪಾಟೀಲ್ರು ಕಳೆದ 7-8 ವರ್ಷಗಳಿಂದ ಏನು ಸತತ ಪ್ರಯತ್ನ ಮಾಡಿದ್ರು, ಅದರ ಫಲವಾಗಿ ನಾವು ವೃಕ್ಷೋತ್ಥಾನ ರನ್ ಆರಂಭ ಮಾಡಿದ್ವಿ. ಮೊದಲಿನ 3 ವರ್ಷಗಳ ಕಾಲ ನಾವು ನಡೆಸಿದ್ದೀವಿ. ನಂತರ ಕೋವಿಡ್ ಕಾರಣದಿಂದ ಸುಮಾರು 3 ವರ್ಷಗಳ ಕಾಲ ಅದು ನಿಂತು ಹೋಗಿತ್ತು. ಕೋವಿಡ್ ನಂತರ ಇದು 3ನೇ ಆವೃತ್ತಿಯನ್ನು ನಾವು ಮಾಡ್ತಾ ಇದ್ದೀವಿ. ಈ 3ನೇ ಆವೃತ್ತಿಗೆ ನಮ್ಮ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ಯಾವಾಗ ಇದಕ್ಕೆ ಜಾಯ್ನ್ ಆಯಿತು, ಕೋವಿಡ್ ಸಂದರ್ಭದಲ್ಲಿ ಆರಂಭಗೊಂಡಂಥ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ಇವತ್ತು 3ನೇ ಆವೃತ್ತಿಯಲ್ಲಿ ಆರಂಭಗೊಂಡ ನಂತರ ಸ್ಟಾರ್ಟ್ ಮಾಡಿದ ನಂತರ ಒಂದೊಂದು ಆವೃತ್ತಿಗೂ ಸಹಿತ 5ನೇದ್ದು, 4 ಮತ್ತು 5 ಬಹಳ ಚೆನ್ನಾಗಿ ಯಶಸ್ವಿಯಾಗಿ ನಡೆದು ಈಗ 6ನೇದ್ದು ಇತಿಹಾಸದ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ನಡೀತಾ ಇದೆ. ಇದರ ಜೊತೆಗೆ ನಾವು ಹೇಳಬೇಕಂತ ಮುಖ್ಯ ಉದ್ದೇಶ ಏನಂತಂದ್ರೆ ವೃಕ್ಷೋತ್ಥಾನ ಇದು ಕೇವಲ ಒಂದು ಓಟ ಅಲ್ಲ. ಈ ಸಲ ನಾವು ವಿಶೇಷವಾಗಿ ಇದನ್ನು ಒಂದು ರಂಗಿನ ಸಾಂಸ್ಕೃತಿಕ ಓಟ ಅಂತ ಹೇಳಿ ವೃಕ್ಷೋತ್ಥಾನ ಈ ಸಲ ಆಚರಣೆ ಮಾಡ್ತಾ ಇದ್ದೀವಿ. ಇದು ಬರೀ ಓಟವಲ್ಲ, ಇಡೀ ಈ ನಮ್ಮ ಭಾಗದ ಸಂಸ್ಕೃತಿಯ ಅನಾವರಣ ಈ ಓಟದ ಮೂಲಕ ಆಗ್ತಾ ಇದೆ. ಕೇವಲ ಓಟ ಅಂದ್ರೆ ಓಟಗಾರರು ಓಡೋದು ಅಷ್ಟೇ ಅಲ್ಲ, 21,000 ಜನ ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಆ 21,000 ಜನ ಬಂದು ಓಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ರಿಜಿಸ್ಟ್ರೇಷನ್ ಮಾಡಿ ಚಳಿ ಇದೆ ಅಂತ ಮನೆಯಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಆ ಚಳಿಯನ್ನ ಬಿಟ್ಟು, ಮೈ ಚಳಿಯನ್ನ ಬಿಟ್ಟು ನಶಿಕ್ನಲ್ಲಿ ಎದ್ದು 6 ಗಂಟೆ ಒಳಗೆ ಇವರು ಅಂಬೇಡ್ಕರ್ ಸ್ಟೇಡಿಯಂ ಅಲ್ಲಿ ಬಂದು ಓಡಿದರೆ ಇವರು ಓಡಬೇಕು, ಜೊತೆಗೆ ಈ ಸಾಂಸ್ಕೃತಿಕ ವಾತಾವರಣ ಅನುಭವಿಸಬೇಕು. ಇದರ ಜೊತೆಗೆ ಬಿಜಾಪುರ ಜನರಿಗೆ
ಮತ್ತು ಸುತ್ತಮುತ್ತಲು ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಇದು ಕೇವಲ ಓಟವಲ್ಲ, ಓಟ ಇದ್ದೀವಿ ಜನ, ಬಿಜಾಪುರ ಜನ ಸ್ವಯಂ ಪ್ರೇರಿತರಾಗಿ ತಾವೇ ಮುಂದೆ ಬಂದು ಕಲ್ಚರಲ್ ಆಕ್ಟಿವಿಟೀಸ್ ಅನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಬಹಳ ಅದ್ಭುತವಾದಂತಹ ಕಲ್ಚರಲ್ ಫೆಸ್ಟಿವಲ್ ಇದು ಆಗ್ತಾ ಇದೆ. ಆ ಸಾಂಸ್ಕೃತಿಕ ಅನಾವರಣವನ್ನ ತಾವೆಲ್ಲ ಕಣ್ತುಂಬಿಸಿಕೊಳ್ಬೇಕು ಅಂತಕ್ಕಂಥದ್ದು ನಮ್ದು ವಿನಂತಿ ಆಗಿದೆ. ಮುಖ್ಯವಾಗಿ ನಾವು ಅಂಬೇಡ್ಕರ್ ಸ್ಟೇಡಿಯಂನ ಒಳ ಆವರಣದಲ್ಲಿ ಬೆಳಗ್ಗೆ 5 ಗಂಟೆಯಿಂದನೇ ಪುಣೆಯ ಒಬ್ಬ ಪ್ರಖ್ಯಾತ ಕಲಾವಿದೆ ಆಸ್ಟಿನ್ ಅವರಿಂದ ಒಂದು ಜುಂಬಾ ನೃತ್ಯ ಅಂದ್ರೆ ಓಟಗಾರರಿಗೆ ಪ್ರೇರಣೆ ಕೊಡ್ತಕ್ಕಂಥ ಒಂದು ನೃತ್ಯ ಬೆಳಗ್ಗೆ 5 ಗಂಟೆಯಿಂದನೇ ಅದು ಇದೆ. ಅದರ ನಂತರ 6 ಗಂಟೆಗೆ ನಮ್ದೇನು ಆರಂಭ ಆಗ್ತದೆ, ನಮ್ಮ ಓಟ ಆರಂಭ ಆಗ್ತಕ್ಕಂಥ ಸಂದರ್ಭದೊಳಗೆ ಅನಿಲ್ ಧಾರವಾಡಕರ್ ಅವರು ಹಾಗೂ ಶ್ರೀಕಾಂತ್ ಮಂತ್ರಿ ಅವರು ಕಲಾವಿದರಿಂದ ಕಹಳೆ ವಾದನ ಅಂದ್ರೆ ನಮ್ಮ ಬಿಜಾಪುರದ ಸಾಂಸ್ಕೃತಿಕ ಕಹಳೆ ಏನಿದೆ, ಎರಡೂ ಕಡೆ ಓಟಗಾರರಿಗೆ ಸ್ಫೂರ್ತಿ ತುಂಬಲಿಕ್ಕೆ ಕಹಳೆಯನ್ನ ಅವರು ಊದ್ತಾರೆ. ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆ ಕನಕದಾಸ ವೃತ್ತದಲ್ಲಿ 14 ಕಲಾವಿದರು ಗೊಂಬೆ ಕುಣಿತ, ಈ ಓಟಗಾರರಿಗೆ ಹುರಿದುಂಬಿಸಲಿಕ್ಕೆ ದೊಡ್ಡದಾದಂಥ ಗೊಂಬೆ ಕುಣಿತ 14 ಕಲಾವಿದರು ಮಾಡ್ತಾರೆ. ಆಸರ್ ಮಹಲದ ಮುಂಭಾಗದಲ್ಲಿ ಅಲ್ಲೇನೆ 40 ವಿದ್ಯಾರ್ಥಿನಿಯರು ಮಹಿಳಾ ವಿಶ್ವವಿದ್ಯಾಲಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ 40 ವಿದ್ಯಾರ್ಥಿನಿಯರು ಬ್ಯಾಂಡ್ ಮೂಲಕ ಸ್ವಾಗತವನ್ನು ಮಾಡ್ತಾರೆ. ಮುಂದೆ ದರ್ಬಾರ್ ಹೈಸ್ಕೂಲ್ ಮುಂಭಾಗದಲ್ಲಿ ಪರಿಸರ ಪ್ರೇಮಿಯಾದಂಥ ಸನ್ನಿ ಗವಿಮಠ್ ಅವರು 14 ಯುವತಿಯರಿಂದ ಚೇರಪ್ ನೃತ್ಯವನ್ನ ಅವರು ಮಾಡ್ತಾರೆ. ನಂತರ ಕಲ್ಯಾಣ್ ಶೆಟ್ಟಿ ವೃತ್ತ ಅಲ್ಲಿ ಡಾಕ್ಟರ್ ಶಂಕರಗೌಡ ಪಾಟೀಲ್ ಕಣಮಡಿ ಅವರು 10 ಜನರ ಕಲಾವಿದರ ಒಂದು ತಾಶಾವಾದನ ಬ್ಯಾಂಜೋ ವಾದನವನ್ನ ಅವರು ಮಾಡ್ತಾರೆ. ಗೋಲ್ ಗುಂಬಜ್ ಆವರಣ, ಬಿಜಾಪುರದ ಇತಿಹಾಸ ಪ್ರಸಿದ್ಧ ಗೋಲ್ ಗುಂಬಜ್, ಇವತ್ತು ನಮ್ಮ ವೃಕ್ಷೋತ್ಥಾನದ ಒಂದು ಥೀಮ್ ಕೂಡ ನಾವು ಗೋಲ್ ಗುಂಬಜ್ ಅನ್ನ ಇಟ್ಕೊಂಡಿದ್ದೀವಿ. ಗೋಲ್ ಗುಂಬಜ್ ಇವತ್ತು ದೇಶ ವಿದೇಶಗಳಿಂದ ಜನರ ಗಮನ ಸೆಳೆತಕ್ಕಂಥದ್ದು. ಸೊ ಗೋಲ್ ಗುಂಬಜ್ ಕ್ಯಾಂಪಸ್ ನಲ್ಲಿ ಬಹಳ ವಿಭಿನ್ನವಾಗಿ ಈ ಒಂದು ವೃಕ್ಷೋತ್ಥಾನ ಓಟ ಇರಬೇಕು ಅನ್ನೋ ಕಾರಣಕ್ಕೆ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಹಿಂದಿನ ಉಪಮಹಾಪೌರರಾದಂಥ ದಿನೇಶ್ ಹಳ್ಳಿಯವರು ಕೇರಳದ 35 ಜನ ಮಹಿಳಾ ಕಲಾವಿದರನ್ನ ಕರೆಸಿಕೊಂಡು ಅವರಿಂದ ಶೃಂಗಾರ ನೃತ್ಯ, ಒಂದು ರೀತಿಯ ಬೇರೆ ಬೇರೆ ಡಿಸೈನ್ಗಳಲ್ಲಿ ಶೃಂಗಾರ ನೃತ್ಯವನ್ನ ಅವರು ಏರ್ಪಾಡು ಮಾಡಿದ್ದಾರೆ. ಅದರ ಜೊತೆಗೆ ಫ್ಲವರ್ ಡ್ಯಾನ್ಸ್ ಅನ್ನು ಕೂಡ ಅವರು ಆರ್ಗನೈಸ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಪ್ರಸಿದ್ಧ ಕುಣಿತ ಮೈಲಾರಲಿಂಗೇಶ್ವರ ಕೊರವ ಕುಣಿತ ಅಂತ ಹೇಳಿ ಬಹಳ ಪ್ರಸಿದ್ಧಿಯಾದಂಥದ್ದು, ಅದನ್ನು ಕೂಡ ಗೋಲ್ ಗುಂಬಜ್ ಆವರಣದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಅದರ ನಂತರ ವಾಪಸ್ ಯೂಟರ್ನ್ ಆಗಿ ಅದು ಬರ್ತದೆ. ಬಸವೇಶ್ವರ ವೃತ್ತದಲ್ಲಿ ಸ್ಫೂರ್ತಿ ಫೌಂಡೇಶನ್ ಅರುಣ್ ಹುಂಡೇಕರ್ ಅವರು ಉದ್ಯಮಿ, ಅವರ ತಂಡದಿಂದ ಒಂದು ಖಾನಾಪುರ ಎಸ್ಗೆ ಅಲ್ಲಿನ ಒಂದು ಹೆಬ್ಬಾಳಂಬ ಗೊಂಬೆ ಕುಣಿತ ಅಂತ ಹೇಳಿ ದೊಡ್ಡ ತಂಡವನ್ನ ಅವರು ಏರ್ಪಾಡು ಮಾಡಿದ್ದಾರೆ. ಅದೇ ರೀತಿ ಮಣ್ಣೂರಿನ ಧಾರವಾಡ ಜಿಲ್ಲೆಯ ಮಣ್ಣೂರಿನ ರಾಯಣ್ಣ ಮಹಿಳಾ ಕಲಾ ತಂಡ, ಡೊಳ್ಳಿನ ತಂಡ, ಇದೊಂದು ಪ್ರದರ್ಶನ ದೊಡ್ಡ ಪ್ರಮಾಣದಲ್ಲಿ ಇದು ಬಸವೇಶ್ವರ ವೃತ್ತದಲ್ಲಿ ಆಗ್ತದೆ. ಸೊ ನೀವು ಸ್ಟೇಡಿಯಂನಿಂದ ಓಟ ಆರಂಭ ಮಾಡಿದ್ರೆ ಕಂಪ್ಲೀಟ್ ಬಸವೇಶ್ವರ ವೃತ್ತದವರೆಗೆ ಎಡ ಮತ್ತು ಬಲ ಬದಿಯಲ್ಲಿ ಇಡೀ ಬಿಜಾಪುರದ ಮತ್ತು ನಮ್ಮ ಕರ್ನಾಟಕದ ಪಾಶ್ಚಾತ್ಯ ಶೈಲಿಯ, ಭಾರತೀಯ ಶೈಲಿಯ, ಜಾನಪದ ಶೈಲಿಯ, ಸ್ಥಳೀಯ ಎಲ್ಲ ರೀತಿಯ ಕಲಾ ಪ್ರಕಾರಗಳ ನೃತ್ಯ, ವಾದ್ಯಗಳು ಪ್ರದರ್ಶನ ಇದು ನಮಗೆ ದೊರೆಯುತ್ತದೆ. ಅದೇ ರೀತಿ ಮುಂದೆ ಗಾಂಧಿ ವೃತ್ತಕ್ಕೆ ಬಂದರೆ ಅನುಗ್ರಹ ಐ ಹಾಸ್ಪಿಟಲ್ ಡಾಕ್ಟರ್ ಪ್ರಭುಗೌಡ ಪಾಟೀಲ್ರು ಅವರು ಶಿರ್ಸಿಯ ಸ್ಮಾರ್ಟ್ ಡ್ಯಾನ್ಸ್ ಅಕಾಡೆಮಿ ಅಂತ ಹೇಳಿ ಅವರ 10 ಕಲಾವಿದರಿಂದ ಒಂದು ಚೇರಪ್ ನೃತ್ಯವನ್ನ ಮಾಡಿದ್ದಾರೆ. 5 ಕಿಲೋಮೀಟರ್ ಗಾಂಧಿ ವೃತ್ತದಿಂದ ಯೂ ಟರ್ನ್ ಆಗ್ತದೆ. ಸೊ ವಾಪಸ್ ಬರಬೇಕಾದ್ರೂ ಇದನ್ನು ಅವರು ನೋಡ್ತಾರೆ. ಅವರು ಸ್ಟೇಡಿಯಂ ಬಂದು ಎಂಡ್ ಆಗ್ತದೆ. 10 ಕಿಲೋಮೀಟರ್ ದೂರ ಮುಂದೆ ಹೋಗ್ತಾರೆ. ಅವರು ಶಿವಾಜಿ ವೃತ್ತದಲ್ಲಿ ಉಮೇಶ್ ವಂದಾಲ್ ಅವರು ಶ್ರೀ ರಾಮನವಮಿ ಉತ್ಸವ ಸಮಿತಿ ಅವರು ಕಲಾವಿದರಿಂದ ಹಲಿಗೆ ವಾದನ, ಸ್ಥಳೀಯ ವಿಜಯಪುರದ ಹಲಿಗೆ ವಾದನವನ್ನ ಅವರು ಏರ್ಪಾಡು ಮಾಡಿದ್ದಾರೆ. ಅದರ ಜೊತೆಗೆ ವಾಟರ್ ಟ್ಯಾಂಕ್ ಸರ್ಕಲ್ ಏನಿದೆ ಅಲ್ಲಿ AP ಗ್ರೂಪ್ ಅಪ್ಪು ಪಟ್ಟಣ ಶೆಟ್ಟರು ಹಾಗೂ ಅವರ ಅಭಿಮಾನಿಗಳು ಅಲ್ಲಿ 10 ಕಲಾವಿದರಿಂದ ಚೇರಪ್ ನೃತ್ಯವನ್ನ ಅಲ್ಲಿ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಇಬ್ರಾಹಿಂ ರೋಜಾ ಮುಂಭಾಗದಲ್ಲಿ ಅಲ್ಲಿನ ಇಬ್ರಾಹಿಂ ರೋಜಾ ಈದ್ಗಾ ಸಮಿತಿಯಿಂದ ಹಂಸಧ್ವನಿ 8 ಕಲಾವಿದರಿಂದ ಗಿಟಾರ್ ವಾದನ ಹಾಗೂ ದೇಶಭಕ್ತಿ ಗೀತೆಗಳನ್ನ ಇಟ್ಟುಕೊಂಡಿದ್ದಾರೆ. ಅದು ಯಾವ ರೀತಿ ಅಂತಂದ್ರೆ ಇಬ್ರಾಹಿಂ ರೋಜಾ ಹಿಂದ್ಗಡೆ ಕಾಣಿಸ್ತದೆ. ಇಬ್ರಾಹಿಂ ರೋಜಾದ ಸ್ಟೆಪ್ಸ್ ಹತ್ರನೇ ಮುಂಭಾಗದಲ್ಲಿ ಪ್ಲಾಟ್ಫಾರ್ಮ್ ಹಾಕೊಂಡು ಲೈವ್ ಗಿಟಾರ್ ಅನ್ನ ನುಡಿಸ್ತಕ್ಕಂಥದ್ದು. ಅದು ಒಂದು ರೀತಿ ವಿಶೇಷವಾಗಿ ನಮ್ಮ ವಿಜಯಪುರದ ಒಂದು ಐತಿಹಾಸಿಕ ಸ್ಥಾನವನ್ನ, ಪ್ರವಾಸಿ ಸ್ಥಾನವನ್ನ ಜನರಿಗೆ ಬಿಂಬಿಸಲಿಕ್ಕೆ ಬಹಳ ಒಂದು ಒಳ್ಳೆಯ ಕಾನ್ಸೆಪ್ಟ್ ಅಲ್ಲಿ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ
ದೇಶಭಕ್ತಿ ಗೀತೆಗಳನ್ನು ಕೂಡ ಅವರು ಇದನ್ನು ಮಾಡ್ತಾರೆ. 10 ಕಿಲೋಮೀಟರ್ ಇಬ್ರಾಹಿಂ ರೋಜಾದಿಂದ ವಾಪಸ್ಸು ವಾಟರ್ ಟ್ಯಾಂಕ್ಗಳಿಂದ ಕೆಳಗಡೆ ಗಾಂಧಿ ವೃತ್ತದ ಕಡೆ ಬರ್ತದೆ. 21 ಕಿಲೋಮೀಟರ್ ಇಬ್ರಾಹಿಂ ರೋಜಾದಿಂದ ಟುವರ್ಡ್ಸ್ ಸೈನಿಕ್ ಸ್ಕೂಲ್ ಅವರು ಮುಂದುವರಿತಾರೆ. ಸೈನಿಕ್ ಸ್ಕೂಲ್ ಹೋಗಿ ಅಲ್ಲಿ 2ನೇ ಗೇಟ್ನಿಂದ ಒಳಗಡೆ ಹೋಗಿ 1ನೇ ಗೇಟಿಂದ ಹೊರಗಡೆ ಬರ್ತಾರೆ. ಸೈನಿಕ್ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಕೂಡ ಅಲ್ಲಿ ಮಕ್ಕಳಿಂದ ದೇಶಭಕ್ತಿಯ ಒಂದು ಗೀತೆಗಳನ್ನು, ದೇಶದ ಕುರಿತಾದಂತಹ ಒಂದು ವಿಶೇಷವಾದಂತಹ ಗೀತೆಗಳ ಅಲ್ಲಿ ಗಾಯನ ಆಗಲಿದೆ. ಅದರ ಜೊತೆಗೆ ವಾಪಸ್ಸು ವಾಟರ್ ಟ್ಯಾಂಕ್ದಿಂದ BM ಪಾಟೀಲ್ ರೋಡ್, ಇದು ಸೊಲ್ಲಾಪುರ ರೋಡಿಗೆ ನಾವೇನು ಬರ್ತೀವಿ, ಸವಿ ವಾಟರ್ 10 ಕಲಾವಿದರ ಒಂದು ಬ್ಯಾಂಜೆ ವಾದನ ಮತ್ತು ಪುಷ್ಪಗಳ ಮೂಲಕ, ಯಾಕಂದ್ರೆ 21 ಕಿಲೋಮೀಟರ್ ಓಡೋರಿಗೆ ಅಷ್ಟೊತ್ತಿಗೆ ಅಲ್ಲಿ 14-15 ಕಿಲೋಮೀಟರ್ ಆಗಿರ್ತದೆ, ಸ್ವಲ್ಪ ಟಯರ್ಡ್ ಆಗಿರ್ತಾರೆ. ಅವರಿಗೆ ಚೇರಪ್ ಮಾಡೋ ಸಲುವಾಗಿ ಅವ್ರಿಗೆ ವಿಶೇಷವಾಗಿ ಪುಷ್ಪಗಳ ವೃಷ್ಟಿಯನ್ನು ಮಾಡಿ ಅವರನ್ನು ಓಟಕ್ಕೆ ಪ್ರೇರಣೆಯನ್ನು ಕೊಡ್ತಾರೆ. ನಂತರ ಅದು ವಾಟರ್ ಇದಕ್ಕೆ ನಮ್ಮ ಬಂಜಾರ ಕ್ರಾಸಿಗೆ ಬರ್ತದೆ. ಅಲ್ಲಿ ಬಾಬಾ ಸ್ಟೀಲ್ ಮತ್ತು ಓಮ್ ಟ್ರೇಡರ್ಸ್ ಅಂತ ಹೇಳಿ ನಮ್ಮ ಬಾಬು ಚೌಹಾಣ್ ಅಂತ ಹೇಳಿ ನಮ್ಮ ಸ್ನೇಹಿತರು, ಅವರು 14 ಜನ ಮಹಿಳಾ ಕಲಾವಿದರು ಈ ಬಂಜಾರ ನೃತ್ಯ, ನಮ್ಮ ಬಿಜಾಪುರದ ಟ್ರೆಡಿಷನ್ ಬಂಜಾರ ನೃತ್ಯವನ್ನು ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಂಜಾರ ಕ್ರಾಸಿಂದ ಟರ್ನ್ ಆಗಿ BLD ಈ ಕ್ಯಾಂಪಸ್ನಲ್ಲಿ ಬರ್ತದೆ. ಈ BLD ಕ್ಯಾಂಪಸ್ಸಲ್ಲಿ ಕೂಡ ನಾವು ರಂಗುರಂಗಿನ ರಂಗೋಲಿಯ ಮೂಲಕ ಎಲ್ಲ ಓಟಗಾರರಿಗೆ ಸ್ವಾಗತವನ್ನು ಮಾಡ್ತೇವೆ. ಮತ್ತು ಇಲ್ಲಿನ ವೈದ್ಯಕೀಯ ವಿದ್ಯಾರ್ಥಿಗಳು ಚೇರಪ್ ನೃತ್ಯವನ್ನು ಇಲ್ಲಿ ವಿಶೇಷವಾಗಿ ಪ್ರದರ್ಶನವನ್ನು ಮಾಡ್ತಾರೆ. ಇಲ್ಲಿಂದ ವಾಪಸ್ಸು ಹೊರಗಡೆ ಬಂದು, ಹಾಸ್ಪಿಟಲ್ ಹತ್ರ ಹೊರಗಡೆ ಬಂದು ಟುವರ್ಡ್ಸ್ ಇಂಜಿನಿಯರಿಂಗ್ ಕಾಲೇಜು ಈ 21 ಕಿಲೋಮೀಟರ್ ಹೋಗ್ತದೆ. ಅಲ್ಲಿ ಹ್ಯಾಪಿ ಕೇಕ್ ತುಷಾರ್ ಗ್ರೂಪ್ ವತಿಯಿಂದ ಒಂದು DJ ಸೌಂಡ್ ಸಿಸ್ಟಮನ್ನು ವ್ಯವಸ್ಥೆ ಮಾಡಿ ಓಟಗಾರರಿಗೆ ಹುರಿದುಂಬಿಸ್ತಾರೆ. ನಂತರ ನಮ್ಮ ಓಟ ಜ್ಞಾನಯೋಗಾಶ್ರಮಕ್ಕೆ ಹೋಗ್ತದೆ. ಜ್ಞಾನಯೋಗಾಶ್ರಮದ ಮಲ್ಲಿಕಾರ್ಜುನ ಶ್ರೀಗಳ ಸಮಾಧಿ ಸುತ್ತ ಓಡಿ ವಾಪಸ್ ಬರಬೇಕಾದ್ರೆ ಅಲ್ಲಿ ಸಂತನೆಂದರೆ ಯಾರು ಅಂತಕ್ಕಂಥ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಕುರಿತು ವರ್ಣಿಸ್ತಕ್ಕಂಥ ಒಂದು ಗಾಯನವನ್ನು ಅದು ಧ್ವನಿ ಸುರುಳಿ ಅಲ್ಲಿ ಓಡ್ತಾ ಇರ್ತದೆ. ಅದನ್ನು ಮುಗಿಸ್ಕೊಂಡು ಟರ್ನ್ ಮಾಡಿ ವಾಪಸ್ ನಾವು ಇದೇ ರಸ್ತೆಯಲ್ಲಿ ವಾಪಸ್ ಬರ್ತೀವಿ. ಬಂದಾಗ ಸಿದ್ದೇಶ್ವರ ಪೆಟ್ರೋಲಿಯಂ ಸಚಿನ್ ಕಲ್ಲೂರ್ ಅವರು 6 ಜನ ಕಲಾವಿದರ ನವಿಲು ಕುಣಿತವನ್ನು ಈ ಸಿದ್ದೇಶ್ವರ ಪೆಟ್ರೋಲಿಯಂ ಹತ್ರ ಅಶ್ವಿನಿ ಹಾಸ್ಪಿಟಲ್ ಕಾರ್ನರ್ಗೆ ಅವರ ಪೆಟ್ರೋಲ್ ಪಂಪ್ ಇದೆ, ಕಲ್ಲೂರು ಪೆಟ್ರೋಲ್ ಪಂಪ್, ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ನಂತರ ಸಿದ್ದೇಶ್ವರ ದೇವಸ್ಥಾನದ ಎದುರಿಗೆ, ಐತಿಹಾಸಿಕ ಪ್ರಸಿದ್ಧ ಸಿದ್ದೇಶ್ವರ ದೇವಸ್ಥಾನದ ಎದುರಿಗೆ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿಯರು, ರವೀಂದ್ರ ಬಿಜಿರ್ಗಿ ಅವರ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯರು 10 ಕಲಾವಿದರ ಒಂದು ಡೊಳ್ಳು ಕುಣಿತವನ್ನು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಏರ್ಪಾಡು ಮಾಡಿದ್ದಾರೆ. ನಂತರ ನಾವು ಗಾಂಧಿ ವೃತ್ತಕ್ಕೆ ಹೋಗ್ತೀವಿ. ಸೇಮ್ ಗಾಂಧಿ ವೃತ್ತದಲ್ಲಿ ಮೊದಲು ಏನು ನಡೆದಿರ್ತದೆ ಅದು ಕಂಟಿನ್ಯೂ ಇರ್ತದೆ. ಬಸವೇಶ್ವರ ವೃತ್ತಕ್ಕೆ ಬರ್ತೀವಿ. ಬಸವೇಶ್ವರ ವೃತ್ತದಲ್ಲಿ ಅದು ಕಂಟಿನ್ಯೂ ಇರ್ತದೆ. ನಂತರ ರನ್ನು ಬಾರಾಕಮಾನ್ದಲ್ಲಿ ಒಳಗಡೆ ಹೋಗಿ ಟರ್ನ್ ಆಗ್ತದೆ. ಹೋದ ಸಲ ಏನಿತ್ತು, ಬಾರಾಕಮಾನ್ಗೆ ಬರಬೇಕಾದ್ರೆ ಬಾರಾಕಮಾನ್ ಹೋಗ್ತಿದ್ರು. ಈ ಸಲ ವಾಪಸ್ ಹೋಗ್ಬೇಕಾದ್ರೆ ಬಾರಾಕಮಾನ್ ಹೋಗಿ ಬಾರಾಕಮಾನ್ ಟರ್ನ್ ಮಾಡಿಕೊಂಡು ವಾಪಸ್ ನಾವು ಸ್ಟೇಡಿಯಂಗೆ ಹೋಗ್ತೀವಿ. ಬಾರಾಕಮಾನ್ದಲ್ಲಿ 5 ಕಲಾವಿದರಿಂದ ಕೊಳಲು ವಾದನವನ್ನು ಬಾರಾಕಮಾನದ ಕಟ್ಟೆಯ ಮೇಲೆ ಕೂತ್ಕೊಂಡು, ಅದರ ಹಿಂಭಾಗದಲ್ಲಿ ಬಾರಾಕಮಾನ್ ಇರ್ತದೆ, ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಪ್ರಾಯೋಜನ ಮಾಡಿದ್ದಾರೆ. 5 ಕಲಾವಿದರು ಕೊಳಲು ವಾದನವನ್ನು, ಬೆಳಗಿನ ನಿನಾದವನ್ನು ಅವರು ಮಾಡ್ತಾರೆ. ನಂತರ ಸ್ಟೇಡಿಯಂನಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ, ಈ 20,000 ಓಟಗಾರರು ಸಹಿತ ಸುಮಾರು ಅರೌಂಡ್ 8:30, 8:45 ಅನ್ನೋಷ್ಟೊತ್ತಿಗೆ ಎಲ್ಲರೂ ವಾಪಸ್ ಬಂದಿರ್ತಾರೆ. 21 ಕಿಲೋಮೀಟರ್ ಓಡುವಂಥವರು, ಆಮೇಲೆ 10 ಕಿಲೋಮೀಟರ್ದವರು, 5 ಕಿಲೋಮೀಟರ್ದವರು, ಸ್ಪೀಡ್ ಇದ್ದವರು 1.5 ಗಂಟೆ ಒಳಗೆ ಮೊದಲೇ ಬಂದಿರ್ತಾರೆ. ಆನ್ ಎನ್ ಎವರೇಜ್ ಮ್ಯಾಕ್ಸಿಮಮ್ 3 ಅವರ್ಸ್, ಅಂದರೆ 9 ಗಂಟೆ ಒಳಗೆ ನಾವೆಲ್ಲರೂ ಅಲ್ಲಿ ಬರಬೇಕಾಗ್ತದೆ. ಸೊ 3 ಅವರ್ಸ್ ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಇದೆ. 3 ಅವರ್ಸ್ ಒಳಗಡೆ ಬಂದಾಗ ನಾವು ಉಳಿದಂಥ ಎಲ್ಲ ಕಲಾವಿದರು ಏನು ಇಡೀ ರಸ್ತೆ ಉದ್ದಕ್ಕೆ ಮಾಡಿರ್ತಾರೆ, ಇವರೆಲ್ಲ ಕಲಾವಿದರು ಸ್ಟೇಡಿಯಂಗೆ ಬರ್ತಾರೆ. ಸೊ ಇಡೀ ಸ್ಟೇಡಿಯಂನಲ್ಲಿ ಈ ಒಂದು ಸಾಂಸ್ಕೃತಿಕ ವೈಭವದ ಒಂದು ಬಹುದೊಡ್ಡ ಪ್ರದರ್ಶನ ಆಗಿದೆ. ಅದಕ್ಕೆ ನಾನು ತಮ್ಮ ಸಹಯೋಗ ಸಹಕಾರ ಬೇಕು ಅಂತ ಹೇಳಿ ಕೇಳ್ತಾನೆ. ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಎಷ್ಟು ಜನ ಪಾರ್ಟಿಸಿಪೇಟ್ ಓಡ್ತಾರೆ, ಓಡುವವರಿಗೆ ಚಪ್ಪಾಳೆ ಮುಖ್ಯ. ಯಾಕಂದ್ರೆ ಯಾರೇ ಒಬ್ಬ ಕಲಾವಿದನಿಗೆ ನಾವು ಸ್ಟೇಡಿಯಂನಲ್ಲಿ ಒಬ್ಬ ಆಟಗಾರನಿಗೆ ನಾವು ಎಷ್ಟು ಜೋರಾಗಿ ಅವರಿಗೆ ನಾವು ಪ್ರೇರಣೆ ಕೊಡ್ತೀವಿ, ಆ ಪ್ರೇರಣೆ ಅವರಲ್ಲಿ ಸ್ಫೂರ್ತಿ ಬರ್ತದೆ. ಇವತ್ತು ಬಿಜಾಪುರದಲ್ಲಿ ಆ ಕಲ್ಚರ್ ಇದೆ. ಈಗೇನು ನಾನು ಇದುವರೆಗೂ ಹೇಳಿದ್ನಿ, ಇದನ್ನ ಎಲ್ಲವನ್ನೂ ಸಹಿತ ಸ್ಥಳೀಯರು ಸ್ವಯಂ ಪ್ರೇರಣೆಯಿಂದ ಈ ಓಟಗಾರರಿಗೆ ಪ್ರೇರಣೆ ಕೊಡ್ಲಿಕ್ಕೆ ಮಾಡಿದ್ದಾರೆ. ಇಂಥ ಒಂದು ಕಲ್ಚರ್ ಬಿಜಾಪುರದಲ್ಲಿ ಇರಲಿಲ್ಲ. ಈ ಕಲ್ಚರ್ ಇವತ್ತು ಡೆವಲಪ್ ಆಗಿದೆ. ಇದನ್ನ ನಾವು ಸ್ವಾಗತ ಮಾಡ್ತೀವಿ. ಇದಕ್ಕೆ ಜನರ ಸಹಭಾಗಿತ್ವಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ಇದು ಬಾಂಬೆದಲ್ಲಿ ಮಾತ್ರ ಇತ್ತು. ಬೆಂಗಳೂರಿನಲ್ಲಿ ಓಡಬೇಕಾದ್ರೆ ಇವತ್ತು ಯಾರು ನಮಗೆ ಬಂದು ಚಪ್ಪಾಳೆ ಹೊಡಿತಕ್ಕಂಥದ್ದು ಈಗೇನು ನಾವು ಹೇಳಿದೀವಿ ಇಂಥದ್ದು ಯಾವುದೂ ಸಹಿತ ಬೆಂಗಳೂರಿನಲ್ಲಿ ಇರೋದಿಲ್ಲ.
ದೊಡ್ಡ ದೊಡ್ಡ ಕಂಪನಿಯವ್ರು ಮಾಡ್ತಾರೆ, ವಿಪ್ರೋದತ್ತವ್ರು ಮಾಡ್ತಾರೆ, ಇನ್ಫೋಸಿಸ್ದವ್ರು ಮಾಡ್ತಾರೆ, TCSನವ್ರು ಮಾಡ್ತಾರೆ, ಇದು ಯಾವುದೂ ಇರೋದಿಲ್ಲ. ಇತ್ತೀಚೆಗೆ ನಾವು ಡೆಲ್ಲಿಯಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಹೋಗಿದ್ದೀವಿ, ಡೆಲ್ಲಿಯಲ್ಲಿ ಕೂಡ ಈ ಕಲ್ಚರ್ ಇಲ್ಲ. ಭಾಳಾದ್ರೆ ಕಾಲೇಜ್ ಹುಡುಗರು ಮಕ್ಕಳು ಬಂದು ನಮಗೆ ಪ್ರೇರೇಪಣೆ ಕೊಡ್ತಾ ಇದ್ರು. ಆದರೆ ಬಾಂಬೆ ಎಲ್ಲ ಏರಿಯಾಗಳಲ್ಲಿ ನಾವು ಎಸ್ಪೆಷಲಿ ಈ ಬೀಚ್ ದಂಡೆಗೆ ಮತ್ತು ಅಂಬಾನಿಯವರು, ಮಂಗೇಶ್ಕರ್ ಅವರ ಮನೆ ಇರ್ತಕ್ಕಂಥ ಅವರ ಏರಿಯಾದಲ್ಲೇನೆ, ಆರ್ಥರ್ ರೋಡಲ್ಲೇನೆ ಈ ನಮ್ಮ ರನ್ ಹೋಗ್ತದೆ. 47 ಕಿಲೋಮೀಟರ್ದು, 21 ಕಿಲೋಮೀಟರ್ದು. ಇಡೀ ಬಾಂಬೆ ಎಲ್ಲ ಅಪಾರ್ಟ್ಮೆಂಟಿನ ಜನ ರಸ್ತೆಗೆ ಬಂದು ಕುಣಿದು ಕುಪ್ಪಳಿಸಿ ಜನರಿಗೆ ಪ್ರೇರಣೆ ಕೊಡ್ತಿರ್ತಾರೆ, ಪೆಪ್ಪರ್ಮೆಂಟ್ ಕೊಡ್ತಾರೆ, ನೀರು ಕೊಡ್ತಾರೆ, ಜ್ಯೂಸ್ ಕೊಡ್ತಾರೆ, ಎಲ್ಲವನ್ನೂ ಸಹಿತ ಬಂದಿರ್ತಾರೆ. ಮತ್ತು ತಾವೇ ಬ್ಯಾಂಡ್ ಹಚ್ಚಿ ಬಾರಿಸ್ತಿರ್ತಾರೆ. ಹಿಂಗೆ ಬಾಂಬೆದಲ್ಲಿ ಆ ಕಲ್ಚರ್ ಇತ್ತು. ಆ ಕಲ್ಚರ್ ಬಾಂಬೆ ಬಿಟ್ಟರೆ ಬೇರೆ ಕಡೆ ಇರಲಿಲ್ಲ. ಇವತ್ತು ಬಿಜಾಪುರದಲ್ಲಿ ನಾವು ಆ ಕಲ್ಚರನ್ನು ನೋಡ್ತಾ ಇದ್ವಿ. ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇವನ್ನ ನಮ್ಗೆ ರಸ್ತೆಯನ್ನು ಸ್ವಚ್ಛಗೊಳಿಸಕ್ಕಂಥ ಪೌರ ಕಾರ್ಮಿಕರು ಸಹಿತ ನಾಳೆ ರನ್ ಇದೆ ಅಂತ ಹೇಳಿ ರಸ್ತೆಯನ್ನು ಸ್ವಚ್ಛಗೊಳಿಸಿ ಶೃಂಗಾರ ಮಾಡ್ತಾ ಇದ್ದಾರೆ. ಬಿಜಾಪುರ ಬಗ್ಗೆ ಜನರಲ್ಲಿ ಭಾವನೆ ಬದಲಾಗ್ತದೆ, ಬಿಜಾಪುರ ಬದಲಾಗ್ತದೆ. ಬಿಜಾಪುರ ಅಂತಂದ್ರೆ ಮೊದಲು ಏನಿತ್ತು, ಒಂದು ಬಿಜಾಪುರ ಅಂದ್ರೆ ನೀರಿಲ್ಲಾರ್ದ ಊರು, ಬಿಜಾಪುರ ಅಂದ್ರೆ ಧೂಳಾಪುರ ಅಂತಿತ್ತು. ನಿಮಗೆ ಗೊತ್ತಿರ್ಬೋದು, ನಾವು ಲಾಸ್ಟ್ ಇಯರ್ ಬಿಟ್ಟು ಅದರ ಹಿಂದಿನ ವರ್ಷ ಬಿಜಾಪುರದಲ್ಲಿ ಓಡಬೇಕಾದ್ರೆ ಅಥಣಿ ರೋಡಲ್ಲಿ ಓಡ್ತಾ ಇದ್ವಿ. ನಮ್ಮ ಬೆಳಗಾವಿ ಸ್ನೇಹಿತರು, ಏನ್ರಿ ಬಿಜಾಪುರ ಎಷ್ಟು ಚೆನ್ನಾಗಿದೆ, ನಾವು ಇಲ್ಲೇ ಬೇಕಾದ್ರೆ ಒಂದು ಸೈಟ್ ತೊಗೊಂಡ್ಬಿಡ್ತೀವಿ, ಕೊಡಿಸ್ಬಿಟ್ರಿ ಅಂತಂದ್ರು. ಅವತ್ತು ಇಲ್ಲಿ ಸ್ಟೇ ಇದ್ರು ಅವರು. ನೆಕ್ಸ್ಟ್ ಡೇ ನಾನು ಶೋಲಾಪುರ ರೋಡಿಗೆ, ಇದು ಬರಟಗಿ ರೋಡಿಗೆ ಸಿದ್ದೇಶ್ವರ ಸ್ವಾಮಿಗಳು ವಾಕ್ ಮಾಡ್ತಕ್ಕಂಥ ರಸ್ತೆಗೆ ಕರ್ಕೊಂಡು ಹೋದೆ. ಅದನ್ನ ನೋಡಿ ಅವ್ರು ಎಮೋಷನಲಿ ಅಟ್ಯಾಚ್ಮೆಂಟ್ ಆಗಿ ನಮ್ಗೆ ಇಲ್ಲೇ ಸೈಟ್ ಬೇಕು ಅಂತ 10 ಜನ ಸ್ನೇಹಿತರು ಒಂದೇ ಕಡೆ ಬರಟಗಿ ರೋಡಿಗೆ ಸೈಟ್ ಬುಕ್ ಮಾಡಿದ್ರು. ಬಿಜಾಪುರದವರು ಬೆಳಗಾವಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಸೈಟ್ ಬುಕ್ ಮಾಡಿ ಅಲ್ಲಿ ನೆಲೆಸ್ಬೇಕಂದವರು ಈಗ